ಗುಡ್ ಮಾರ್ನಿಂಗ್ ಉಡುಪಿನಲ್ಲಿ ಟೀ ಕುಡಿತಾ ಇದ್ದೀವಿ. ಬೆಳಗ್ಗೆ ಲಾಂಗ್ ರೈಡ್ ಹೋಗೋಣ ಅಂತ. ಹಾಯ್ ಫ್ರೆಂಡ್ಸ್ ಎಲ್ಲ ನೋ ಹಾಯ್ ಫ್ರೆಂಡ್ಸ್, ಅದು ಇರಿಟೇಷನ್ ಆಗ್ಬಿಟ್ಟಿದೆ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳು. ನಾವು ನಮ್ಮ ಸ್ನೇಹಿತನ ಮದುವೆಗೆ ಹೋಗ್ತಾ ಇದ್ದೀವಿ. ಆಮೇಲೆ ಇಲ್ಲಿಂದ ಸುಮಾರು ಒಂದು 110 ಕಿಲೋಮೀಟರು. ಚನ್ನಪಟ್ಟಣ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಸುಮಾರು 4 ಗಂಟೆಗೆ ಎದ್ದು ವೆಹಿಕಲ್ ತೊಳ್ಕೊಂಡು ಅಲ್ಲಿಂದ ಮನೆಯಿಂದ ಬಿಟ್ಟಿದ್ದು ಒಂದು 5 ಹೊತ್ತಿಗೆ. ಇಲ್ಲಿಂದ ಮುಂದೆ ನಾವು ಸ್ವಲ್ಪ ಬ್ರೇಕ್ ತಗೊಂಡಿದ್ದೀವಿ. ಈಗ ರೋಡೋಣ ಅಂತ. ಓಕೆ. ಇವಾಗ ನಾವು ಟೋಲ್ ಕೊಡ್ಬೇಕಾಗತ್ತೋ ಇಲ್ಲ ಗೊತ್ತಿಲ್ಲ, ನೋಡಬೇಕು. ನೋಡಿ ಅಜ್ಜಿ ಮಸಾಲೆ ದೋಸೆ ಹಾಕ್ತಾ ಇದ್ದಾರೆ. ಬೆಳಗ್ಗೆ ಎಲ್ಲ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಜನ ಎಲ್ಲ ಅವರೇ ಇಲ್ಲಿ ನೋಡಿ. ಇಲ್ಲಿನ ದೋಸೆ ಟೇಸ್ಟ್ ಮಾಡಿ ಹೇಳೋಣ ಹಿಂಗಿರುತ್ತೆ. ಬೋಂಡ, 3 ದೋಸೆ, ಅನ್ನ ಮಾಡ್ದ. ಅನ್ನ ಮದುವೆ ಹುಡುಗ. ಎಲ್ಲಿ ಮಗ? ನಾವು ಬಂದ್ವಿ ನಿಮ್ಮೂರಲ್ಲಿ ನಾಷ್ಟ ಮಾಡೋಣ ಅಂತ ಈ ಕಡೆ ಬಂದ್ವಪ್ಪ. ಬಂದ್ರಾ? ನೋಡ್ದ ನೀನೇ ಲೇಟು. ನಮ್ಗೆ ಆಯಿತು, ಬಂದೇ ಯಾರು ಮಾಡ್ಕೊಂಡು ಏನಾದ್ರು ತರ್ಬೇಕಾ? ಹೌದಾ? ಯಾವುದಿದು ಹೊಂಗನೂರು ಕೆರೆ ಏನೋ ಇದೆಯಲ್ಲ. ಒಂದು 7:30ಗೆ ನಾವು ಬರೋಣ ಅಂದ್ಕೊಂಡ್ವಿ. ನೋಡಿದ್ರೆ 8 ಗಂಟೆ ಆಗ್ಬಿಟ್ಟಿದೆ. ಆದರೂ ಅವನೇ ಲೇಟು. ಮದುವೆ ಗಂಟೆ ಲೇಟು. ಹೊಂಗನೂರು ಲೇಕ್ ನೋಡಿ ಹಿಂದ್ಗಡೆ. ನಮ್ಮ ಹಿಂದ್ಗಡೆ ಲೇಕ್ ಇದೆ. ಹೊಂಗನೂರು ಲೇಕ್ ಏನು ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲಪ್ಪ, ಒಟ್ಟಿನಲ್ಲಿ ಇದೆ ಹಿಂದ್ಗಡೆ ಲೇಕ್. ಯಪ್ಪ, ಬೆಳಗ್ಗೆ ಸಮಯ ಆಗ್ತಾ ಇದೆ. ಎಷ್ಟೋ ಟೈಮ್ ಈಗ 7:40. ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಫ್ರೆಂಡ್ ಇನ್ನೂ ಬಂದಿಲ್ವಂತೆ, ಅದಕ್ಕೆ ಸುಮ್ಮನೆ ದಾರಿ ಮಧ್ಯದಲ್ಲೇ ಈ ಪ್ಲೇಸ್ ಚೆನ್ನಾಗಿತ್ತಲ್ಲ ಅಂತ ನಿಲ್ಲಿಸಿದ್ವಿ. ನೋಡಿ ಇಲ್ಲೆಲ್ಲ ಲೇಕ್ ಇದೆ. ಈಗ ನಾವು ಬೆಂಗಳೂರನ್ನ ಬಿಟ್ಟು 100 ಕಿಲೋಮೀಟರ್ಸ್ ಬಂದಿದ್ದೀವಿ ಅಲ್ಲ ಮಗ? ಹೌದು, 100 ಕಿಲೋಮೀಟರ್ಸ್ ಬಂದಿದ್ದೀವಿ. ಇವನು ನನ್ನ ಫ್ರೆಂಡ್ ಮನೋಹರ ಅಂತ, ನನ್ನ ಕ್ಲಾಸ್ಮೇಟು. ನನ್ನ ಫ್ರೆಂಡ್ ಮದುವೆ ಇದೆ, ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಈಗ ಅಲ್ಲೋಗಿ ಸಿಗೋಣ. ಊರೆಲ್ಲ ಹರಸಿದರೆ ಪುಷ್ಪಾಂಜಲಿ. ಬೆಂಗಳೂರಿಂದ ಬರಬೇಕಾದ್ರೆ ವಾವ್ ಸಕ್ಕತ್ತಾಗಿದೆ ಪ್ಲೇಸು.
ತಣ್ಣಗೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ವಿ. ಈಗ ಈ ಬಿಸಿಲಿಗೆ ಯಪ್ಪ ಇಷ್ಟು ಗ್ರೀನರಿ ಇದ್ರು ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ. ಒಂದು ಚೂರು ಗಾಳಿ ಇಲ್ಲ, ಫುಲ್ಲು ಬಿಸಿ ಗಾಳಿ. ನಾನಂತರೂ ಲಿಟ್ರಲ್ಲಿ ಬೆವರ್ತಾ ಇದ್ದೀನಿ. ಸರಿ ಒಂದು ಎಳ್ನೀರು ಕುಡಿಯೋಣ ಅಂದರೆ ಇವನು ಎಳ್ನೀರು ಇವತ್ತು ಕೊಟ್ಟಂಗಿಲ್ಲ ಅನಿಸುತ್ತೆ. ಎಲ್ಲ ತೋಡ್ತಾವನೆ ಅದನ್ನು. ಬಂದಿದ್ದು ಕುಡಿ, ಅದನ್ನು ತೆಗಿಯ. ಅದು ಸ್ವಲ್ಪ ಲೇಟ್ ಆಗತ್ತೀರ. ಅಯ್ಯೋ ಇದನ್ನು ಹೆಂಗೆ ತೆಗ್ದವ್ ನೋಡಿ. ಇದರಲ್ಲಿ ಬಾಯಿ ಹಾಕೋಕ್ಕೂ ಆಗಲ್ಲ, ಹಂಗೆ ತೆಗ್ದಿದ್ಯಾ ಮಗ ನೀನು. ನೀಟಾಗಿ ಮುಂದೆ ಕಿತ್ಬೇಕಾಗಿತ್ತು. ವಾಲಿಬಾಲು, ಥ್ರೋ ಬಾಲು, ಫುಟ್ಬಾಲು ನೋಡಿ. ಮನೋರಂಗೆ ಸರಿಯಾಗಿ ಎಳ್ನೀರು ಕೊಚ್ಚಕ್ಕೆ ಬರ್ತಾಯಿಲ್ಲ. ಇನ್ನೇನ ನೀನು ಲೇ ಸರಿ ಆಯ್ತಪ್ಪ, ನೀವು ಅದನ್ನು ಪಂಡ್ರತಾನೆ. ನನ್ನ ಕೊಚ್ಚಕ್ಕೆ ಬಂದಿಲ್ಲ ಅಂತ ನಿಂಗೆ ಕೊಟ್ಟಿದ್ದು. ಹಾಂ ಈ ಚಾಕು ಸರಿ ಇಲ್ಲ. ಚಾಕುನ ಅದು ಮಚ್ಚು ಅದೇನೋ ಅಂತಾರಲ್ಲ, ಹಂಗಾಯ್ತು ನಿಂದು. ಬೆಳ್ತೋಗೈತಾ? ಚೆನ್ನಾಯ್ತಾ? ನೋಡಿ ಎಲ್ಲ ನನ್ನ ಮೇಲೆ ಎಗರಿಸ್ತಾವ ನೀನು. ಹಾಂ ಹಾಂ ನೋಡಿ, ಸಂತೋಷ್ನವ್ರ ತೋಟ ಇದು, ಸಂತೋಷ್ನವ್ರ ಗದ್ದೆ ಇದು. ಇದು ಹುಣಸೆಹಣ್ಣು ಗಿಡ, ಮರ ಎಲ್ಲ ಹಿಂಗಿದೆ ಇಲ್ಲಿ. ಅದು ಯಾವುದೋ ಒಂದು ಕಡ್ಡಿ ಬರುತ್ತೆ ಕಂಡ, ಸ್ಟ್ರಾ ಥರನೇ. ಹಾಂ, ಅದಿದ್ರೆ ಸಕ್ಕದಾಗಿರೋದು. ಕೊಚ್ಚು ಕೊಚ್ಚು ಕೊಚ್ಚು. ಕೈನ ಬಂದು ಸುಮ್ಮನೆ ಇಲ್ಲ, ನಿನಗೆ ಎಳ್ನೀರು ಅಂಗಡಿಯಲ್ಲಿ ಕೆಲಸ ನಾಳೆ ದಿನ ನೀನು ಇಟ್ಟರೆ ಏನು ಕತೆ? ಏನೇನು ಬೇಡ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೆಲಸ ನೋಡಿ. ಅಲ್ಲೇ ಬಂದು ಸ್ವಲ್ಪ ದುಡ್ದುಕೊಂಡು ಹೋಗ್ತೀನಿ. ಅದೇ ಡೈಲಿ ನಿಂಗೆ ಈ ಥರ ಎಳ್ನೀರು ಕೊಚ್ಚಬೇಕು. ಪರವಾಗಿಲ್ಲ, ಈಗ ಕೈನೋ ಬಂತು ಏನೋ ಬಿಡ್ಕೊಂಡು. ಸೊ ಇವತ್ತಾಗತ್ತಾ ಇಲ್ವಾ ಕಟ್ಟೆ ಕಡೆಯ ಪ್ರಶ್ನೆ ನೋಡಿ. ಇಲ್ಲಿ ನೋಡಿ ನಮ್ಮ ಪೈಪ್ ವ್ಯವಸ್ಥೆ. ಎಳ್ನೀರು ಮಾಡಿರೋರೆ ಇದಕ್ಕೆ ಇದು ಪಪ್ಪಾಯ ಗಿಡದ್ದು ಪೈಪ್ ಇದೆ ಇದರಲ್ಲಿ. ಹೆಂಗೆ ಅವಾಗ ನನಗೊಂದು ಕೊಡು. ಇನ್ನೊಂದು ಬೇಕಾ? ನಾನು ಅದೇ ಕೊಡು, ನೀನು ಕೊಡ್ಬಿಟ್ಟು. ಬೇಡ ಇಲ್ಲಾಂದ್ರೆ ಇದು ನಾನು ಟ್ರೈ ಮಾಡ್ತೀನಿ. ಬಿದ್ದರೆ ಅದು ಕಲೆ ಆದರೆ ಹೋಯ್ತು. ಕುಡಿತಿ ಹಂಗೆ ಸ್ವೀಟಾಗುತ್ತೆ. ಕಷ್ಟಪಟ್ಟು ಹೊಡೆದ ಎಳ್ನೀರನ್ನು ಫೈನಲಿ ಓಪನ್ ಆಯಿತು. ನಮ್ಮ ಸ್ಟ್ರಾ, ಹಳ್ಳಿ ಸ್ಟ್ರಾ. ಚೆನ್ನಾಗಿದೆ ಕಣ. ಬಲ್ತಿದ್ರು ಚೆನ್ನಾಗಿದೆ ಎಳ್ನೀರು. ಗುಡ್ಡೆಲ್ಲ ಎಳ್ನೀರು ಕುಡಿದು ಈಗ ವಾಪಸ್ ಬೆಂಗಳೂರಿಗೆ. ಬೆಳಗ್ಗೆ ಬಂದಿದ್ದು ಟೈಮ್ ಎಷ್ಟಾಗ್ತಾಯಿದೆ ಈಗ? 1 ಗಂಟೆ ಕರೆಕ್ಟಾಗಿ, ಎಕ್ಸಾಕ್ಟ್ಲಿ 1 ಗಂಟೆ ಆಗ್ತಾಯಿದೆ. ಈಗ ಬಿಟ್ಟರೆ ಒಂದು 3 ಗಂಟೆ ಅಷ್ಟರಲ್ಲಿ ಬೆಂಗಳೂರಲ್ಲಿ ಇರ್ತೀವಿ. ಇಲ್ಲೇನಾದ್ರೂ ಒಂದು ಪ್ಲೇಸ್ ತಿರ್ಗಾಡ್ಕೊಂಡು ಹೋಗೋಣ ಅಂತ ನೋಡಿದ್ರೆ ಒಂದು ಪ್ಲೇಸು ಇಲ್ಲ. ಇಲ್ಲಿ ನೋಡಿದ್ರೆ ಒಂದು ಪ್ಲೇಸ್ ಇಲ್ಲ. ಆ ಕೆರೆಗೆ ಹೋಗ್ರಿ, ಈ ಬೆಟ್ಟಕ್ಕೆ ಹೋಗ್ರಿ, ಆ ಬೆಟ್ಟಕ್ಕೆ ಹೋಗ್ರಿ ಅಂತವ್ರೆ. ಒಂದು ಜಾಗನೂ ಚೆನ್ನಾಗಿಲ್ಲ ಇಲ್ಲಿ. ನೋಡೋಣ, ಹೋಗೋ ದಾರಿಯಲ್ಲಿ ಯಾವುದಾದ್ರೂ ಸಿಕ್ಕಿದ್ರೆ ಅಲ್ಲಿ ಮತ್ತೆ ಒಂದು ವಿಡಿಯೋನ ಮಾಡಿ ಮನಸ್ಸಾಗೋದು ಅಷ್ಟೇ. ಜಲ್ದಿ ಕುಡಿಯೋ, ಹೋಗೋಣ. ಬಾಯ್. ಬೆಳಿಗ್ಗೆ ಅಂತೂ ಮಸ್ತಾಗಿತ್ತು, ಚಳಿಗೆ ಮಂಜಿಗೆ. ಆದರೆ ಇಲ್ಲಿ ಬಂದಿದ್ದ ತಕ್ಷಣ ಒಂದೇ ಫೀಲ್ ಆಗಿದ್ದು, ನಮ್ಮ ಸಿಟಿಯಲ್ಲಿ ಅಷ್ಟೊಂದು ಚಳಿ ಐತೆ, ಇಲ್ಲಿ ಇಷ್ಟೊಂದು ಮರಗಳಿವೆ. ಬಿಸಿಲು ನೋಡಿದ್ರೆ ಭಯಂಕರ ಹೊಡಿತೈತೆ, ಚೂರು ಗಾಳಿನೇ ಇಲ್ಲ. ಇವಾಗ ಗಾಡಿ ಹೋಗ್ತಿದ್ದಕ್ಕೆ ತಣ್ಣಗಾಗ್ತೈತೆ. ಇವಾಗ ಚೆನ್ನಾಗೈತೆ. ಹೆಂಗಿದೆ? ಸಖತ್ ಬಿಸಿಲು. ಎಳ್ನೀರು ಹೆಂಗಿತ್ತು? ಎಳ್ನೀರು ಕುಡಿದ್ವಿ, ಅದೊಂದು ಸಾಹಸ ಮಾತ್ರ ಚೆನ್ನಾಗಿತ್ತು. ಪಾಪ ನಾವು ಗಂಡನ ಕಡೆಯವರಿಂದ ಕೇಳಿದ್ವಿ, ನೀರು ಸ್ವಲ್ಪ ಎಳ್ನೀರು ತಂದ್ಕೊಡಿ ಅಂತಿದ್ದಕ್ಕೆ ಅವ್ರು ತಂದಿಕ್ಬಿಟ್ಟು ಹೋಗ್ಬಿಟ್ರು. ನಮ್ಗೆ ಅದು ಹೆಂಗೆ ಯೂಸ್ ಮಾಡೋದೋ ಗೊತ್ತಾಗಿಲ್ಲ. ಆಮೇಲೆ ಮತ್ತೊಂದು ಮಚ್ಚತ್ಕೊಂಡ್ಬಂದರು, ಅದರಿಂದ ಮತ್ತೆ ನಾವು ಕಡ್ದು ಕುಡಿದ್ವಿ. ಹಿಂಗೆ ಹೋಯ್ತು. ಮಾತ್ರ ನೀರು ಮಾತ್ರ ಚೆನ್ನಾಗಿತ್ತು, ಸ್ವೀಟಾಗಿತ್ತು. ಇಷ್ಟೇ. ಮುಖೇಶ ಫೋನ್ ಮಾಡ್ತಾವನೆ. ಇದು ಇವತ್ತಿನ ಸ್ಟೋರಿ. ಅಲ್ಲಿ ನೋಡಿ ರೈನ್ಬೋ ಕಾಣಿಸ್ತಾ ಇದೆಯಾ? ರೈನ್ಬೋ ಕಲರ್ಸು ನೋಡಿ.
ರೆಡ್ಡು, ಗ್ರೀನು, ಯೆಲ್ಲೋ ಕಲರ್ ಏನು ಸಕ್ಕತ್ತಾಗಿದೆ ನೋಡಿ ಅದು. ರೈನ್ಬೋ ನೋಡಿ ತುಂಬ ದಿನ ಆಗಿದೆ.